ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿ ಸಂಚಿಕೆಯನ್ನು ಈಗ ನೋಡೋಣ ಬನ್ನಿ. ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದು ಮರೆಯಬೇಡಿ. ಅಜಿತ್ ಮಾಡಿ ಇಳಿದು ಬರ್ತಾ ಇರ್ತಾನೆ. ಭೂಮಿ ಕುತ್ಕಿರ್ತಾಳೆ, ಎಲ್ಲ ಕೆಲಸನೂ ಮಾಡ್ತಾ ತರಕಾರಿ ಹೆಚ್ಚಿಸ್ತಾ ಇರ್ತಾಳೆ. ಅಷ್ಟರಲ್ಲಿ ಸಂಗೀತ ಬಂದ್ಬಿಟ್ಟು, ಏನಮ್ಮ ಭೂಮಿ ಏನ್ ಮಾಡ್ತಾ ಇದೀಯಾ? ಆಗ್ಲೇ ಇದ್ದು ಎಲ್ಲಾ ಕೆಲ್ಸನೂ ಮುಗಿಸಿರೋ ಹಾಗಿದೆ. ಅತಿ ಎಲ್ಲ ಆಗಿದೆ ಅತ್ತೆ, ಅಡ್ಗೆ ಎಲ್ಲ ಆಗಿದೆ, ಇನ್ನೇನು ಮಾಡೋ ಹಾಗಿಲ್ಲ. ಊಟಕ್ಕೆ ಬಡಿಸ್ಬೇಕಲ್ವಾ ನಮ್ಗೆಲ್ಲ, ಹಾಗಾಗಿ ಅನ್ನಕ್ಕೊಂದು ಇಟ್ಕೊಬಿಡಿ. ಏನಮ್ಮ ಎಲ್ಲ ನೀನೇ ಮಾಡಿದ್ರೆ ಹೇಗೆ? ಹೌದತ್ತೆ, ಕೆಲಸ ಮಾಡೋದು ಎಷ್ಟು ಕಷ್ಟ, ಮನೆ ಇಷ್ಟೊಂದು ಜನಕ್ಕೆಲ್ಲ ಅಡ್ಗೆ ಮಾಡೋದು ಎಷ್ಟು ಕಷ್ಟ ಅಲ್ವಾ ಅತ್ತೆ? ಇಷ್ಟ ದಿನ ನೀನ್ ಬಂದಾಗ್ಲಿಂದ ನೀನು ಆ ಕೆಲಸ ಮಾಡ್ತಾ ಇದೀಯಲ್ಲಮ್ಮ, ನನಗೇನ್ ಕಷ್ಟ ಆದ್ರೂ ಅತ್ತೆ ಎಷ್ಟು ಕಷ್ಟ ಇದೆ ಅಲ್ವಾ ಅಡ್ಗೆ ಮಾಡೋದೆಲ್ಲ. ಹೌದಮ್ಮ, ಎಲ್ಲಾ ಮಾಡಿ ಮುಗಿಸಿದೀನಿ ಅಂತೀಯಲ್ಲ, ನೀನ್ ಯಾಕೆ ಮಾಡ್ಕೋದೆ ಬನ್ನಿ ಎಲ್ಲ ಹೋದ್ವೆ? ಇಲ್ಲ ಅತ್ತೆ, ಕಷ್ಟ ಆಗಲ್ವಾ ನಿಮಗೆ? ಸ್ಟ್ರೈನ್ ಅಲ್ವಾ? ಸ್ಟ್ರೈನ್ ಅಲ್ಲ ಅತ್ತೆ, ನಿಮ್ಗೆ ರಿಟೈರ್ಮೆಂಟ್ ಮೇಲೆ ಈ ಕೆಲಸದಿಂದ, ಅಡ್ಗೆ ಕೆಲಸದಿಂದ ನಾನ್ ಮಾಡ್ತೀನಿ. ಆಯ್ತು ಅತ್ತೆ, ತರಕಾರಿ ಎಸ್ತೀನಿ ಅಷ್ಟರಲ್ಲಿ. ಆಯ್ತಮ್ಮ ಹೆಚ್ಚಿಸ್ತಾರೆ. ಕಾಫಿ ಕುಡ್ದಾ? ಇಲ್ಲ ಅತ್ತೆ, ಇನ್ನು ಕುಡ್ದಿಲ್ಲ, ತರ್ತೀನಿ ತಡೀರಿ ಅತ್ತೆ ಕಾಫಿನ. ಬೇಡ ನೀನ್ ಕೂತ್ಕೋ, ಅದನ್ನು ನೀನ್ ಮಾಡ್ಬೇಡ, ನಾನು ಕಾಫಿ ತರ್ತೀನಿ, ನಾನು ಗಿಡಗಳಿಗೆ ನೀರ್ ಹಾಕ್ ಬರ್ತೀನಿ, ಇಬ್ರು ಕೂತ್ಕೊಂಡು ಕಾಫಿ ಕುಡಿಯೋಣ, ಅಷ್ಟೊತ್ತು ತರಕಾರಿ ಹೆಚ್ಚಿಸ್ಕೊಬಿಡು ನೀನು ಅಂತ ಹೇಳಿ ಸಂಗೀತ ಹೋಗ್ತಾಳೆ. ಅಷ್ಟೆಲ್ಲ ಅಪೇಕ್ಷಾ ಅಂಜು ಮಾತಾಡ್ಕೊತಾರೆ ಒಬ್ರಿಗೊಬ್ರು. ಅಂಜು ಇದ್ದವಳು, ಹೆಂಗೋ ಈ ಪೀಡೆ ಇವತ್ತು ತೊಲಗೋಗುತ್ತೆ ಅಪೇಕ್ಷಾ, ಮನೆ ತಣ್ಣಗಿರ್ತದೆ, ಅದಕ್ಕೆ ಅಪೇಕ್ಷೆ ಇದ್ದವಳು. ಬಿಡು ಅಂಜು, ತೊಲಗಿದ್ರೆ ತೊಲಗಲಿ, ಅದ್ರ ಸುದ್ದಿ ಯಾಕೆ? ಅಷ್ಟರಲ್ಲಿ ಅಜಿತ್ ಬರ್ತಾನೆ. ಅಜಿತ್ ಬಂದವನು, ಆಯ್ತು ಚಿನ್ನ ರೆಡಿನಾ, ಹೋಗೋಣವಾ? ಆಯ್ತು ಸಾಹೇಬ್ರೆ ಅಂತೇಳಿ ಇಬ್ರು ಕೂಡ ಹೊರಗ್ ಬರ್ತಾರೆ. ಹೊರಗ್ ಬರ್ತಿದ್ದಾಗೇನೆ ಹೆಗ್ಲಿ ಮೇಲೆ ಕೈ ಹಾಕುತ್ತಾನೆ. ಹೆಗ್ಲಿ ಮೇಲೆ ಕೈ ಇಡ್ತಿದ್ದಾಗೇನೆ, ಏನು ಆಗಿಲ್ಲ, ಹೆಗ್ಲಿ ಮೇಲೆ ಕೈ ಇಡ್ತಿರಲ್ಲ ಅಂತ ಹೇಳಿ ಅಂತಾಳೆ ಭೂಮಿ ಅಜಿತನ್ನ. ಈಗೆಲ್ಲ ಸಲಿಗೆ ತಗೋಬಿಡಿ ಸಾಹೇಬ್ರೆ ಅಂತ ಭೂಮಿ ಅಂದಾಗ, ಅದಕ್ಕೆ ಅಜಿತ್ ಇದ್ದವನು, ಅಲ್ಲ ಏನು ನೀನೇನು ಮೊನಾಲಿಸ ಆಂಟಿಕ್ ಪೀಸಾ ನಿನ್ನ ಮುಟ್ತಿದೀನಿ ಅಂತ ಹೇಳಿ ಅಷ್ಟೊಂದು ಏನು ಬಿಲ್ಡಪ್ ತಗೋಬೇಡಮ್ಮ, ಸಾಕು. ಹೌದೌದೌದೌದು, ನೀವ್ ಹಂಗೆ ಹತ್ರ ಬಂದು ಮುಟ್ಟಬೇಡಿ, ಮುಟ್ಟಿ ಹೇಳ್ಬೇಕಾ? ಹಾಗೆ ಹೇಳಿ. ಅಲ್ಲಮ್ಮ, ಗಂಡ್ ಮಕ್ಳು ಬಯಾಲಜಿಕಲ್ಗಿಂತ ಹೆಣ್ಮಕ್ಳು ಮೆಂಟಲಿ ಬಹಳ ಸ್ಟ್ರಾಂಗ್ ಅನ್ಕೊಂಡಿದ್ದೆ. ನೋಡು, ಇದೆಲ್ಲ ಸಂಸಾರ ಅಂದ್ಮೇಲೆ ಕಲ್ಚರಲ್ ಆಗಿ ಬಹಳ ಹೊಂದಾಣಿಕೆ ಇರ್ಬೇಕು, ಅದನ್ನ ನ್ಯಾಚುರಲ್ ಆಗಿ ತೋರಿಸ್ಬೇಕು. ನೋಡಲ್ಲಿ ಅಂಜು ಇದ್ದಾಳೆ, ಅಂಜು ಇದ್ಬಿಟ್ರೆ ಅದಕ್ಕೆ ಹಿಂಗೆಲ್ಲ ಮುಟ್ಟೆ ಮಾತಾಡಿಸ್ಬೇಕಾ? ಹಂಗೆ ಹೇಳಕ್ಕಾಗಲ್ವಾ? ಏನ್ ಸಾಹೇಬ್ರೆ ಒಳ್ಳೆ ಕ್ರಿಮಿನಲ್ ಮಾತಾಡಿಸ್ತಾ ಇದ್ರೆ ಚೆನ್ನಾಗಿದೆಯಮ್ಮ. ಅದಕ್ಕೆ ಅಜಿತ್ ಹೇಳ್ತಾನೆ ಭೂಮಿಗೆ, ಅಲ್ಲಮ್ಮ ನಾನೇನಾದ್ರೂ ಮುದ್ದು ಮಾಡ್ತಾ ಒಳ್ಳೆ ಮಾತಲ್ಲಿ ಮಾತಾಡಿದ್ರೆ ಏನು ಮುದ್ದು ಮಾಡ್ತಾ ಮುಟ್ಟಕ್ಕೆ ಬರ್ತಿರಲ್ಲ ಅಂತ ಹೇಳ್ತೀಯ, ಈಗೇನಾದ್ರೂ ಮಾತಾಡ್ಸಿದ್ರೆ ಕ್ರಿಮಿನಲ್ ಅಂತ ಹೇಳ್ತೀಯ, ಹೇಗಮ್ಮ ಮಾತಾಡೋದು? ಹೇಗೆ ಹೇಳು, ಇನ್ನು ಹೇಗೆ ಹೇಳು ಅಂತ ಹೇಳ್ತಾನೆ. ಹೌದೌದೌದೌದು, ನಡೀರಿ ಸಾಕು ಅಂತೇಳಿ ಭೂಮಿ ಅಂತಾಳೆ. ಎಲ್ಲಿಗಮ್ಮ? ಸ್ಟೇಷನ್ಗೆ. ನೀನು ಹತ್ತು ಗಾಡಿನ, ಯಾಕೆ ನನ್ನನ್ನ ತಡಿಬೇಕು, ಟೀ ಮಾಡೋಕ್ ಬರ್ಬಾರ್ದು ಅಂತ ಹೇಳಿ ಇಷ್ಟೆಲ್ಲ ಡೈಲಾಗ್ ಹೊಡಿತಿದ್ರಾ? ಹಂಗೇನಿಲ್ಲ, ಸಾಕು ಬಾ ಮಾರಾಯ್ತಿ, ನೀನ್ ಹತ್ತು ಗಾಡಿನ. ನಾನು ಸಾಹೇಬ್ರೆ ನಾನೇನು ಸೈನ್ ಹಾಕೋಗಿಲ್ಲ, ನೀವು ಸೈನ್ ಹಾಕ್ಬೇಕು, ನಡೀರಿ ಮೊದ್ಲು ಅಂತೇಳಿ ಭೂಮಿ ಹೇಳ್ತಾಳೆ. ಆಯ್ತಾಯ್ತು ಬಾ ಅಂತೇಳಿ ಇಬ್ರು ಕೂಡ ಅವ್ಳ ಸೈಕಲ್ ಮೇಲೆ ಒಂದ್ ಬೈಕ್ ಮೇಲೆ ಬರ್ತಾರೆ. ಬಂದ್ಮೇಲೆ ಇಲ್ಲಿ ಬರ್ತಿದ್ದಾಗೇನೆ ಅಲ್ಲಿ ಇರೋ ಜನ ಎಲ್ಲ ನೋಡ್ಬಿಟ್ಟು, ಯಾರಮ್ಮ ನಿನ್ ಮೇಲೆ ಕತ್ತಿ ಎತ್ಕೊಂಡ್ ಬಂದಿದ್ದವ್ರು, ಅದ್ ಹೆಂಗಮ್ಮ ಮನ್ಸ್ ಬಂತು ಅವ್ರಿಗೆ? ಏನಿಲ್ಲ ಬಿಡೋಣ, ಎಲ್ಲ ಅಪಾಯದಿಂದ ಪಾರಾದೆ. ಅದಕ್ಕೆ ಸತ್ಯಣ್ಣ ಹೇಳ್ತಾರೆ, ಅಲ್ಲ ಭೂಮಿ, ನಿನ್ ಮೇಲೆ ಅಷ್ಟೊಂದು ಅಪಾಯ ಇದೆ ಅಂತ ಅಂದ್ರೂ ಕೂಡ ನೀನ್ ಯಾಕೆ ಬರಕ್ ಹೋದೆ ಇಲ್ಲಿಗೆ? ಏನಿಲ್ಲ ಬಿಡಿಯೋಣ, ಅಂತದ್ದೇನಿಲ್ಲ ಭೂಮಿ. ಆದ್ರೂ ಅದಕ್ಕೆ ಹೇಳ್ತಾಳೆ ಲಕ್ಷ್ಮಿ, ಅಲ್ಲ ಭೂಮಿ, ನಿನ್ ಯಾರ್ ಭೂಮಿ ನಿನ್ ಮೇಲೆ ಅಟ್ಯಾಕ್ ಮಾಡ ಹಂಗೆಲ್ಲ ಕೊಲ್ಲಕ್ ಬಂದಿದ್ದಾರೋ? ಏನೋ ಅಕ್ಕ, ಕೆಟ್ಟಗಳಿಗೆ ಬಿಡಕ್ಕ ಆಗೋಯ್ತು. ಇವ್ರಿದಾರಲ್ಲಕ್ಕ ಕಾಪಾಡಕ್ಕೆ, ಶ್ರೀರಾಮಚಂದ್ರನ್ ಅಂತವ್ರು. ಹೌದಮ್ಮ, ಒಳ್ಳೆ ದೇವ್ರಂತ ಮನುಷ್ಯ ಅಂತ ಲಕ್ಷ್ಮಿ ಅಂದಾಗ, ಅದಕ್ ಭೂಮಿ ಅಂತಾಳೆ ಮನಸ್ನಲ್ಲೇ, ದೇವ್ರು ಅಷ್ಟೇ ಅಲ್ಲ, ಶ್ರೀರಾಮಚಂದ್ರನಾಗೆ ಒಬ್ಳನ್ನೇ ಹೃದಯದಲ್ಲಿ ಇಟ್ಕೊಂಡು ಪೂಜಿಸೋ ಅಂತ ಶ್ರೀರಾಮಚಂದ್ರ ಇವ್ರು ಅಂತ ಅಂತಾಳೆ. ಸರಿ, ಅಷ್ಟರಲ್ಲಿ ಇಲ್ಲಿ ಅಜಿತ್ ಬಾಕ್ಸ್ ಬಿಚ್ಚುತ್ತಾ ಇರ್ತಾನೆ. ಬಾಕ್ಸ್ ಬಿಚ್ಚಿ ನೋಡಿದ್ರೆ ಎಲ್ಲೋದ್ರಲ್ಲೂ ಚಪಾತಿ ಇರುತ್ತೆ. ಈ ಕಡೆ ಶ್ರವಣ್ ಆಸ್ಪತ್ರೆಗೆ ಫೋನ್ ಮಾಡ್ತಾನೆ. ಫೋನ್ ಮಾಡ್ಬಿಟ್ಟು, ಏನಿಲ್ಲ ಪುರುಷೋತ್ತಮ್ ಅವ್ರ ಬಗ್ಗೆ ಮಾಹಿತಿ ಬೇಕಿತ್ತು, ಹೇಗಿದ್ದಾರೆ ಏನು? ಸರ್ ನಾನು ಹೊಸ್ದಾಗಿ ಬಂದಿರೋ ನರ್ಸು, ಏನು ಸರ್ ಬಡಬಡಾಯಿಸ್ತಾ ಇರ್ತಾರೆ, ಆಗಾಗ್ಗೆ ಸತ್ಯ ಹೇಳ್ಬೇಕು ಅಂತ ಹೇಳಿ, ಒಂದ್ ಕೆಲ್ಸ ಮಾಡ್ತೀರಾ, ನಾನು ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೋತೀರಾ ಅಂತೇಳಿ ಶ್ರವಣ್ ಕೇಳ್ತಾನೆ. ಅದಕ್ಕೆ ನರ್ಸ್ ಇದ್ದವಳು, ಹೊಸ್ದಾಗಿ ಬಂದಿರೋದು ಸರ್, ಬಹಳ ಕಷ್ಟ ಆಗುತ್ತೆ, ಹಂಗೆಲ್ಲ ಮಾಡಕ್ಕಾಗಲ್ಲ, ನೋಡಿ ಮೇಡಮ್ ಪ್ಲೀಸ್ ಹಾಗಂತ ಹೇಳ್ಬಿಟ್ಟು ಶ್ರವಣ್ ಫೋನ್ ಕಟ್ ಮಾಡ್ತಾನೆ.
ಅಂದ್ರೆ ಇವ್ರದ್ದು ಅಪೇಕ್ಷಾ ಅಂಜು ಬರ್ತಾ ಇರ್ತಾರೆ, ಇವ್ನ ಫೋನಲ್ಲಿ ಚಾರ್ಜ್ ಇರೋದಿಲ್ಲ. ಹಾಗೆ ಒಂಚೂರು ಚಾರ್ಜ್ ಹಾಕ್ಬಿಡ್ಬಿಟ್ಟು ಇವಳು ಅಂಜು ಇದ್ದಾಳೆ ಏನಂತಾಳೆ ಅಪೇಕ್ಷನ್ ಜೊತೆ, ಅಪೇಕ್ಷಾ ನೋಡು ಆಗ್ಲೂ ಹೋಗ್ಬೇಕಾದ್ರೆ ಬರ್ತೀಯ ಚಿನ್ನ, ಬಾ ಚಿನ್ನ, ನಮ್ಮಿಬ್ರನ್ನ ಯಾರು ಬೇರೆ ಮಾಡಕ್ಕಾಗಲ್ಲ, ನಾವಿಬ್ರು ಯಾವಾಗ್ಲೂ ಜೊತೆನಲ್ಲಿ ಅಂತ ಏನ್ ಕೊಚ್ಕೊಂಡು ಹೋಯ್ತಾ ಇದ್ಲು ಅವಳು ಕೂಡ. ಅವನು ಹಂಗೆ ಆಡ್ತಿದ್ದ. ನಡಿ ಹೆಂಗಿದಾರ್ ನೋಡ್ಕೊಬರೋಣ ನಡಿ ಅಪೇಕ್ಷಾ. ಅಯ್ಯೋ ಏನು ಕಂಜು ಅಲ್ಲೆಲ್ಲ, ಬಾ ಹೋಗೋಣ ಅಂತ ಅಂದಾಗ ಅದಕ್ಕೆ ಸರಿ ಹೋಗೋಣ ನಡಿ ಅಂತ ಹೇಳಿ ಅಪೇಕ್ಷಾ ಅಂತಾಳೆ. ಅಂಜು ಅಪೇಕ್ಷೆ ಇಬ್ರು ಕೂಡ ಇಳಿದು ಬರ್ತಾ ಇರ್ತಾರೆ. ಮಾಡಿನ ಇಳಿದು ಬರ್ಬೇಕಾದ್ರೆ ಶ್ರವಣ್ ಇದ್ದವನು, ಪುಟ ಇದೊಂಚೂರು ಚಾರ್ಜ್ಗೆ ಹಾಕಪ್ಪ, ಚಾರ್ಜ್ ಇಲ್ಲ ಫೋನ್ನಲ್ಲಿ. ಆಯ್ತು ದೊಡ್ಡಪ್ಪ ಕುಡಿ ಅಂತ ಹೇಳಿ ಹೋಗ್ತಾಳೆ. ಅಷ್ಟೋ ದೇವಯಾನಿ ರೂಮ್ ನಲ್ಲಿ ಇರ್ತಾಳೆ. ಅವಳನ್ನ ಮಾತಾಡ್ಸ್ಬಿಟ್ಟು ಇದೊಂಚೂರು ಚಾರ್ಜ್ಗೆ ಹಾಕ್ಬಿಡಮ್ಮ ಅಂತ ಹೇಳಿ ಇಬ್ರು ಕೂಡ ಹೊರಗೆ ಬರ್ತಾರೆ. ಈ ಕಡೆ ಅಜಿತ್ ಚಪಾತಿ ಬಾಕ್ಸ್ ಬಿಚ್ಕೊಂಡು ಕೂತಿರ್ತಾನೆ. ಎಲ್ಲಾ ಬಾಕ್ಸ್ ಅಲ್ಲೂ ಚಪಾತಿನೇ, ಚಪಾತಿ ಮತ್ತೆ ಪಲ್ಯ. ಎಲ್ಲಾ ಬಾಕ್ಸ್ ನೋಡಿದ್ರು ಕೂಡ ಇದೇನಿದು ಭೂಮಿ ಹೀಗೆ ಎಲ್ಲಾದ್ರೂ ಚಪಾತಿ ಹಾಕಿದಾಳಲ್ಲ ಅಂತೇಳಿ ಅಜಿತ್ ಅನ್ಕೊಂಡು, ಗೀತಾ ಬನ್ನಿಲಿ ಅಂತೇಳಿ ಪೊಲೀಸ್ ಕಾನ್ಸ್ಟೇಬಲ್ ಕರೀತಾನೆ. ಏನ್ ಸರ್, ಅಲ್ಲಿ ಹೊರಗಡೆ ಭೂಮಿ ಇದ್ದಾಳೆ, ಭೂಮಿ ಹತ್ರ ಲಂಚ್ ಬಾಕ್ಸ್ ತಗೊಂಡ್ ಬನ್ನಿ. ಆಯ್ತು ಸರ್ ತಗೊಬರ್ತೀನಿ ಅಂತ ಹೇಳಿ ಅವಳು ಗೀತಾ ಹೊರಗಡೆ ಬರ್ತಾಳೆ. ಬಂದ್ಬಿಟ್ಟು ಭೂಮಿ ಲಂಚ್ ಬಾಕ್ಸ್ ಅಂತೆ ಸಾಹೇಬ್ರಿಗೆ ಕೊಟ್ಟಿದ್ದೀನಲ್ಲ, ಮತ್ತೆ ಯಾಕೆ ಕರಿತಾ ಇದಾರೆ, ಓ ಏನ್ ಕಾರಣ ಕಾಣೆ ಮತ್ತೆ ಕರಿಯೋಕೆ ಅವರಿಗೆ ಅದಂತ ಹೇಳಿ, ಸರಿ ಲಕ್ಷ್ಮಿ ಇದ್ದವಳು ಜೊತೆನೆಲ್ಲ ಊಟ ಮಾಡಕ್ ಕರಿತಾ ಇದಾರೇನೋ. ಅಷ್ಟರಲ್ಲಿ ಅಜಿತನು ಕೂಡ ಬರ್ತಾನೆ. ಬಂದಾಗ ಅವನು ಬಾಕ್ಸ್ ಕೇಳ್ತಾನೆ. ಇಬ್ರು ಒಂಚೂರು ಒಂದ್ಸಾರಿ ಡಿಕ್ಕಿ ಹೊಡೆದ್ ಬಿಡ್ತಾರೆ. ಹೊಡಿತಿದ್ದಾಗೆ ಒಂದ್ಸಾರಿ ಹೊಡಿಬಾರ್ದು ಅಂತ ಹೇಳಿ ಇಬ್ರು ಪರಸ್ಪರ ಡಿಕ್ಕಿ ಹೊಡ್ಕೊಳ್ತಾರೆ. ಡಿಕ್ಕಿ ಹೊಡೆಯೋದನ್ನ ದೂರದಿಂದ ಅವಳ ಅಂಜು ನೋಡಿ ಹೊಟ್ಟೆ ಹುರ್ಕೊಬಿಡ್ತಾಳೆ. ಹಾಗೆ ಆಚೆಗೆ ಬರ್ತಾರೆ. ಆಚೆಗೆ ಬಂದ್ಬಿಟ್ಟು ಬಾಕ್ಸಲ್ಲಿರೋದೆಲ್ಲ ತಿಂದರೆ ಸಾಹೇಬ್ರೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಭೂಮಿ. ಅಷ್ಟರಲ್ಲಿ ಲಕ್ಷ್ಮಿ ಅಕ್ಕ ಇದ್ದವರು, ಕಜೆಯಬೇಕೇನೋ ಸಾಹೇಬ್ರಿಗೆ, ಅದಕ್ಕೆ ಆಚೆಗೆ ಬಂದಿದ್ದಾರೆ ಭೂಮಿ ಅಂದಾಗ, ಬಿಡಕ್ಕ ಮನೆಯಲ್ಲಿ 4 ಕಜೆಯೇ ಕೊಡ್ತೀನಂತೆ ಮಾಡಿಬಿಟ್ಟು, ಅದಕ್ಕೇನಂತೆ ಅವ್ರಿಗೇನು ಅದಕ್ಕೇನು ಅಡ್ಡಿ ಇಲ್ಲ ಅಂತ ಹೇಳಾಗಂತಾಳೆ. ಅಂದರೆ ಎಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.